ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಜೀ ಕನ್ನಡ ಅಂತ ಬಂದಾಗ ಸಾಕಷ್ಟು ಪ್ರೇಕ್ಷಕ ವರ್ಗ ಇರುವಂತಹ ಧಾರಾವಾಹಿ ಅಂತಂದ್ರೆ ಅದು ಲಕ್ಷ್ಮೀ ನಿವಾಸ ಧಾರಾವಾಹಿ. ಸ್ನೇಹಿತರೆ, ಲಕ್ಷ್ಮೀ ನಿವಾಸ ಧಾರಾವಾಹಿಯನ್ನ ಸಾಕಷ್ಟು ಜನ ಮೆಚ್ಕೊಂಡಿದ್ದಾರೆ, ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಸ್ಟಾರ್ಟ್ ಆಗಿರುವಂತಹ ಕೆಲವೇ ದಿನಗಳಲ್ಲಿ ಸಾಕಷ್ಟು ಪ್ರೇಕ್ಷಕ ಮೆಚ್ಚುಗೆಯನ್ನ ಪಡೆದಿರುವಂತಹ ಧಾರಾವಾಹಿ ಇದು. ಜೊತೆಗೆ TRPಯಲ್ಲೂ ಕೂಡ ಅಗ್ರಸ್ಥಾನವನ್ನು ಪಡ್ಕೊಂಡಿದೆ. ಈ ಹಿಂದೆ ಪುಟ್ಟಕ್ಕನ ಮಕ್ಕಳು ಬೇರೆ ಎಲ್ಲ ಧಾರಾವಾಹಿ ಅಗ್ರಸ್ಥಾನವನ್ನು ಪಡ್ಕೊಳ್ತಾ ಇತ್ತು. ಆದರೆ ಶುರುವಾದ ಕೆಲವೇ ದಿನಗಳಲ್ಲಿ ಈ ಒಂದು ಧಾರಾವಾಹಿ ಪ್ರೇಕ್ಷಕ ವರ್ಗವನ್ನು ಹೆಚ್ಚಿಸುವಲ್ಲಿ ಯಶಸ್ವಿಯಾಗಿದೆ. ಯಾಕಂತಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಬಂದಾಗ, ತುಂಬು ಕುಟುಂಬ ಅಂತ ಬಂದಾಗ ಸಾಕಷ್ಟು ಜನ ಈ ಧಾರಾವಾಹಿಯನ್ನು ನೋಡ್ತಾ ಇದ್ದಾರೆ. ಲಕ್ಷ್ಮೀ ನಿವಾಸ ಧಾರಾವಾಹಿ ಆರಂಭವಾಗಿ ಕೆಲವೇ ದಿನಗಳು ಕಳೆದರೂ ಕೂಡ ಪ್ರೇಕ್ಷಕರ ಮೆಚ್ಚುಗೆ ಗಳಿಸುವಲ್ಲಿ ಈ ಒಂದು ಧಾರಾವಾಹಿ ಸಕ್ಸಸ್ ಆಗಿರುವಂಥದ್ದು. ಸ್ನೇಹಿತರೆ, ಈ ಧಾರಾವಾಹಿಯಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ನೋಡೋದಾದ್ರೆ ಸಿದ್ದೇಗೌಡರು ಅನ್ನುವಂಥ ಪಾತ್ರಕ್ಕೆ ಸಾಕಷ್ಟು ಜನ ಅಭಿಮಾನಿಗಳೇ ಇದ್ದಾರೆ. ಅಂದರೆ ಆಫ್ ಸ್ಕ್ರೀನ್ ಕೂಡ ಈ ಒಂದು ಹುಡುಗನ ಮೇಲೆ ಸಾಕಷ್ಟು ಜನ ಅಂದರೆ ಫೀಮೇಲ್ ಫ್ಯಾನ್ಸ್ ಇದ್ದಾರೆ ಅಂತ ಹೇಳ್ಬೋದು. ಧಾರಾವಾಹಿ ಅಂತ ಬಂದಾಗ ಇಂಥದ್ದೇ ಹುಡುಗ ನಮ್ಮ ರಿಯಲ್ ಲೈಫಲ್ಲೂ ಸಿಗಬೇಕು ಅನ್ನುವಂಥ ಫೀಮೇಲ್ ಫ್ಯಾನ್ಸ್ ಇದ್ದಾರೆ. ಇವರ ಬಗ್ಗೆ ಸಾಕಷ್ಟು ಜನ ಹುಡುಕಾಡುವವರಿದ್ದಾರೆ. ಅಂದರೆ ಇವರ ಹೆಸರು ಏನು, ಇವರಿಗೆ ಏಜ್ ಎಷ್ಟು, ಇವರ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಇವರ ಫ್ಯಾಮಿಲಿ ಯಾರು, ಇವರ ತಾಯಿ ಯಾರು, ಹೀಗೆ ಹುಡುಕಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಹುಡುಕ್ತಾನೆ ಒಂದಷ್ಟು ಜನರಿಗೆ ಗೊತ್ತಾಗಿರುವಂಥದ್ದು ಇವರ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ನಟನೆ ಕ್ಷೇತ್ರದಲ್ಲಿ ಇರುವಂಥ ಫ್ಯಾಮಿಲಿ. ಸಾಕಷ್ಟು ಜನ ಕೇಳಿದ್ದಾರೆ, ಇವರು ಮುಂಚೆ ಎಲ್ಲಿದ್ರು, ಇಷ್ಟು ಸಮಯ ಏನು ಮಾಡ್ತಾ ಇದ್ರು, ಇವರ ಕಂಪ್ಲೀಟ್ ಫ್ಯಾಮಿಲಿ ನಟನಾ ಕುಟುಂಬಕ್ಕೆ ಸೇರಿರುವವರು. ಒಬ್ಬರಾದ್ಮೇಲೆ ಒಬ್ಬರ ಹೆಸರು ಕೇಳಿ ಬರ್ತಾನೆ ಇದೆ. ಇವರ ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಇವರೆಲ್ಲದರ ಬಗ್ಗೆ ಅಂದರೆ ಎಲ್ಲರೂ ಕೂಡ ನಟನಾ ಕ್ಷೇತ್ರದಲ್ಲಿ ಇರುವವರು. ನಾವು ಒಂದು ವಿಡಿಯೋದಲ್ಲಿ ಹೇಳಿದ್ವಿ, ಸಿದ್ದೇಗೌಡರು ಮಾತ್ರ ಅಲ್ಲ, ಇವರ ತಾಯಿ ಕೂಡ ನಟನಾ ಕ್ಷೇತ್ರದಲ್ಲಿರೋದು, ಅದು ಕೂಡ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಇದ್ದಾರೆ ಅನ್ನುವಂಥದ್ದು. ಸ್ನೇಹಿತರೆ, ಲಕ್ಷ್ಮೀ ನಿವಾಸ ಅಂತ ಬಂದಾಗ ಸಿದ್ದೇಗೌಡರು ಭಾವನಾಳನ್ನ ನೋಡಿ ಪ್ರೀತಿಯಲ್ಲಿ ಬೀಳ್ತಾರೆ. ಈ ದೃಶ್ಯಗಳು ಧಾರಾವಾಹಿಯಲ್ಲಿ ಸುಂದರವಾಗಿ ಮೂಡಿ ಬರ್ತಾ ಇದೆ. ಇವರ ಒಂದು ಜೋಡಿಯನ್ನೇ ನೋಡೋದೇ ಎಲ್ರಿಗೂ ಕೂಡ ಇಷ್ಟ. ಸ್ನೇಹಿತರೆ, ಸಿದ್ದೇಗೌಡರು ಭಾವನಾ ಲವ್ ಸ್ಟೋರಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕಾಣುತ್ತೆ, ಇಬ್ರು ಕೂಡ ಮದುವೆ ಆಗ್ತಾರಾ, ಸಿದ್ದೇಗೌಡರು ಮಾಸ್ ಲುಕ್ನಲ್ಲಿ ಕಾಣಿಸ್ಕೊಂಡಿರೋದು ವೀಕ್ಷಕರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಅವರ ಒಂದು ರಗಡ್ ಲುಕ್ ಆಗಿರ್ಬೋದು, ಅವರ ಒಂದು ಕಾಮಿಡಿ ಆಗಿರ್ಬೋದು, ಆ ತುಂಟಾಟ ಆಗಿರ್ಬೋದು, ಎಲ್ರಿಗೂ ಕೂಡ ಇಷ್ಟ ಆಗಿರುವಂಥದ್ದು. ಸಿದ್ದೇಗೌಡರು ಪಾತ್ರದಲ್ಲಿ ನಟಿಸ್ತಿರುವಂಥ ನಟನ ಹೆಸರು ಧನಂಜಯ್. ಸ್ನೇಹಿತರೆ, ಧನಂಜಯ್ ಅಂದರೆ ಡಾಲಿ ಧನಂಜಯ್ ಅಲ್ಲ, ಇವರ ಹೆಸರು ಧನಂಜಯ್ ಅಂತ. ಅವರನ್ನು ಪ್ರೀತಿಯಿಂದ ಎಲ್ಲರೂ ಕೂಡ DJ ಅಂತ ಕರೀತಾರಂತೆ. ಈ ಹಿಂದೆ ಅವರು ಜಿಲ್ ಜಿಲ್ ಸಿನಿಮಾದಲ್ಲಿ ನಾಯಕನಾಗಿ ನಟಿಸಿದ್ರು. ಸ್ನೇಹಿತರೆ, ಈ ಸಿನಿಮಾ ನಂತರದಲ್ಲಿ DJ ಅವರು 4ರಿಂದ 5 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಆ ಸಿನಿಮಾಗಳು ರಿಲೀಸ್ ಇನ್ನಷ್ಟೇ ಆಗಬೇಕಾಗಿದೆ. ಇನ್ನು ಧನಂಜಯ್ ಅವರು ವಾಸಂತಿ ನಲಿದಾಗ ಸಿನಿಮಾದಲ್ಲಿ ವಿಲನ್ ಆಗಿದ್ರು. ಈ ಚಿತ್ರಕ್ಕೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದ್ರು ಕೂಡ ಅಷ್ಟೊಂದು ಸೌಂಡ್ ಮಾಡಿರಲಿಲ್ಲ. ಸ್ನೇಹಿತರೆ, ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಮಾನಸ ಮನೋಹರ ಅವರ ಜೊತೆ ಧನಂಜಯ್ ಅವರು ರೀಲ್ಸ್ ಕೂಡ ಮಾಡ್ತಾ ಇರ್ತಾರೆ. ಯಾವತ್ತಿಗೂ ಕೂಡ ಅಂದರೆ ಸಿಕ್ಕಾಪಟ್ಟೆ ಫೇಮಸ್ ಆಗಿರ್ತಾರೆ ಇವರು. ಅಂದರೆ ಯಾವುದೇ ಒಂದು ರೀಲ್ಸ್ ಮಾಡೋದಾಗಿರ್ಬೋದು, ಅಂದರೆ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಸಿಕ್ಕಾಪಟ್ಟೆ ಫೇಮಸ್ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಇನ್ನು ಸಿದ್ದೇಗೌಡರು ಬಿಟ್ಟು ಅವರ ಫ್ಯಾಮಿಲಿ ವಿಚಾರಕ್ಕೆ ಬರೋದಾದ್ರೆ ಇವರ ಮನೆಯಲ್ಲೂ ಕೂಡ ಎಲ್ಲರೂ ಕೂಡ ಕಲಾವಿದರು. ಈ ನಟನ ತಾಯಿ ಕೂಡ ಫೇಮಸ್ ನಟಿ. ಸ್ನೇಹಿತರೆ, ಅವರು ಕೂಡ ಅನೇಕ ಸೀರಿಯಲ್ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಇನ್ನೊಂದು ಅಚ್ಚರಿಯ ವಿಶೇಷ ಅಂತಂದ್ರೆ ಧನಂಜಯ್ ತಾಯಿ ಕೂಡ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದಾರೆ. ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಸಿದ್ದೇಗೌಡರು ರಿಯಲ್ ತಾಯಿ ಹೂ ಮಾರುವವರ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆದರೆ ಈ ವಿಚಾರ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಸ್ನೇಹಿತರೆ, ಈ ಒಂದು ಸೀರಿಯಲ್ ಅಂತ ಬಂದಾಗ ಸಾಕಷ್ಟು ಜನ ಈ ಒಂದಷ್ಟು ಪಾತ್ರಗಳ ಬಗ್ಗೆ ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ, ಯಾರು ಇವರು ಯಾರು ಅಂತ. ಇಲ್ಲಿ ಹೂ ಮಾರುವ ಪಾತ್ರದಲ್ಲಿ ಇವರ ಸ್ವಂತ ತಾಯಿ ಕಾಣಿಸ್ಕೊಂಡಿರೋದು ಇದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಒಂದಷ್ಟು ಸಮಯಗಳ ಹಿಂದೆ ಇದು ವೈರಲ್ ಆಗಿತ್ತು. ಸ್ನೇಹಿತರೆ, ಯಾರು ಎತ್ತ ಇವ್ರು ಏನು ಮಾಡ್ತಿದ್ದಾರೆ ಅಂತ. ಇವರು ಕೂಡ ಆರ್ಟಿಸ್ಟ್. ಸಿದ್ದೇಗೌಡ ತಾಯಿ ಕೂಡ ಹಲವು ಧಾರಾವಾಹಿಗಳಲ್ಲಿ ನಟಿಸಿರುವಂಥದ್ದು. ಇಲ್ಲಿ ಹೂ ಮಾರುವ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಇತ್ತೀಚೆಗಷ್ಟೇ 2 ಪಾತ್ರಗಳು ಹೊಸದಾಗಿ ಕಾಣ್ಕೊಡುತ್ತೆ. ಅಂದರೆ ಚೆಲ್ವಿ ಹಾಗೆ ಆಕೆಯ ಅವ್ವನ ಪಾತ್ರ. ಚೆಲ್ವಿ ಹೂ ಮಾರುವ ಹುಡುಗಿ, ಆಕೆಯ ತಾಯಿಗೆ ಕಣ್ ಕಾಣಿಸೋದಿಲ್ಲ. ದೇವಸ್ಥಾನ ಒಂದರ ಬಳಿ ಅವ್ವ ಮಗಳು ಹೂ ಮಾರ್ತಾ ಇರ್ತಾರೆ. ಸಿದ್ದೇಗೌಡರ ರಿಯಲ್ ಅಮ್ಮ ಈ ಒಂದು ಧಾರಾವಾಹಿಯಲ್ಲಿ ಕುರುಡಿಯಾಗಿ ಅಭಿನಯಿಸಿರುವಂಥದ್ದು. ಸ್ನೇಹಿತರೆ, ಸಾಕಷ್ಟು ಜನರಿಗೆ ಈಕೆ ಯಾರು ಅನ್ನುವಂಥದ್ದೇ ಗೊತ್ತಿರಲಿಲ್ಲ. ಆದರೆ
ಆದರೆ ಅದಾದಮೇಲೆ ಗೊತ್ತಾಗುತ್ತೆ ಸೊ ಮಗ ಹಾಗೆ ತಾಯಿ ಒಂದೇ ಸೀರಿಯಲಲ್ಲಿ ನಟಿಸ್ತಿದ್ದಾರೆ ಅನ್ನುವಂಥ ವಿಚಾರ ಸ್ನೇಹಿತರೆ. ಇನ್ನು ಬೇರೆ ವಿಚಾರದ ಬಗ್ಗೆ ನಾವು ನೋಡೋದಾದರೆ ಅಂದರೆ ಸಿದ್ದೇಗೌಡರ ತಂಗಿಯ ಬಗ್ಗೆ ಕೂಡ ನಾವಿವತ್ತು ನಿಮಗೆ ಹೇಳ್ತೀವಿ ಅಂತ ಹೇಳಿದ್ವಿ. ಸೊ ತಂಗಿ ಕೂಡ ನಟಿ ಸ್ನೇಹಿತರೆ. ಸಾಕಷ್ಟು ಜನರಿಗೆ ಇದು ಗೊತ್ತೇ ಇಲ್ಲ. ಹೀಗೆ ಹುಡುಕಾಡ್ತಾ ಹೋದಾಗ ಗೊತ್ತಾಗಿರುವಂಥದ್ದು ಧನಂಜಯ್ ತಂಗಿ ಕೂಡ ಒಬ್ಬ ನಟಿ, ಅದು ಕೂಡ ಫೇಮಸ್ ನಟಿ ಅನ್ನುವಂಥದ್ದು. ಹಾಗಾದರೆ ಅವ್ರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ. ಹೌದು ಸ್ನೇಹಿತರೆ, ಸೊ ಧನಂಜಯ್ ಅವರ ತಂಗಿ ಕೂಡ ಕನ್ನಡ ಚಿತ್ರರಂಗದಲ್ಲಿ ನಟಿಯಾಗಿ ಗುರುತಿಸ್ಕೊಂಡಿದ್ದಾರೆ. ಅವ್ರು ಯಾರು ಅಂತಂದರೆ ಮಹಾಲಕ್ಷ್ಮಿ ಅಂತ ಸ್ನೇಹಿತರೆ ಇವರ ಹೆಸರು. ಸೊ ಮಹಾಲಕ್ಷ್ಮಿ ಅಂತ ಬಂದಾಗ ಬಹುಶಃ ನಿಮಗೆ ನೆನಪಿರೋದಿಲ್ಲ, ಆದರೂ ಕೂಡ ತಗ್ಸ್ ಆಫ್ ರಾಮಗಢ ಚಿತ್ರದಲ್ಲಿ ಧನಂಜಯ್ ಸಹೋದರಿ ಮಹಾಲಕ್ಷ್ಮಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಸೊ ತಗ್ಸ್ ಆಫ್ ರಾಮಗಢ ಅಂದರೆ ನಿಮಗೆ ಬಹುಶಃ ನೆನಪಾಗ್ಬೋದು ಈ ನಟಿಯ ಒಂದು ಫೇಸ್. ಅಷ್ಟೇ ಅಲ್ಲ, ಮಿಸ್ ಸೌತ್ ಇಂಡಿಯಾ 2024 ಸ್ಪರ್ಧೆಯಲ್ಲಿ ಮೊದಲ ರನ್ನರ್ ಅಪ್ ಸ್ಥಾನವನ್ನು ಪಡೆದಿದ್ದಾರೆ ಮಹಾಲಕ್ಷ್ಮಿ. ಅಂದರೆ ಈಕೆ ಮಾಡೆಲ್ ಕೂಡ ಹೌದು, ಇನ್ನು ಮಿಸ್ ಪರ್ಸನಾಲಿಟಿ ಕೂಡ ಹೌದು ಸ್ನೇಹಿತರೆ. ಮಿಸ್ ಪರ್ಸನಾಲಿಟಿ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ ಮಹಾಲಕ್ಷ್ಮಿ ಅವರು. ಅಷ್ಟೇ ಅಲ್ಲ, ನಟಿ ಮಹಾಲಕ್ಷ್ಮಿ ಮಿಸ್ ಫೋಟೋಜೆನಿಕ್ ಅನ್ನುವಂಥ ಟೈಟಲ್ ವಿನ್ನರ್ ಕೂಡ ಹೌದು. ಅಂದರೆ ಕಂಪ್ಲೀಟ್ ಆಗಿ ಮಾಡಲಿಂಗ್ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿರುವಂಥ ನಟಿ. ಸೊ ನಟ ಧನಂಜಯ್ ಹಾಗೆ ಮಹಾಲಕ್ಷ್ಮಿ ನೃತ್ಯದಲ್ಲಿ ಪರಿಣಿತಿಯನ್ನು ಪಡೆದಿದ್ದಾರೆ. ಅಂದರೆ ಇವರಿಬ್ಬರೂ ಕೂಡ ಡಾನ್ಸರ್ ಕೂಡ ಹೌದು, ಡಾನ್ಸ್ ಕ್ಲಾಸ್ ಸೇರ್ಕೊಂಡಿದ್ದಾರೆ, ಕಲ್ತಿದ್ದಾರೆ. ಜೊತೆಗೆ ಇಬ್ಬರೂ ಕೂಡ ಮಾಡೆಲ್ ಕೂಡ ಹೌದು ಸ್ನೇಹಿತರೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನಟ ಧನಂಜಯ್ ಯಾವತ್ತಿಗೂ ಕೂಡ ಸಕ್ರಿಯರಾಗ್ತಾ ಇರ್ತಾರೆ. ಲಕ್ಷ್ಮೀ ನಿವಾಸ ಶೂಟಿಂಗ್ ವೇಳೆ ಆಗಾಗ ರೀಲ್ಸನ್ನು ಮಾಡ್ತಾ ಇರ್ತಾರೆ. ಸೊ ತಂಗಿ ಕೂಡ ಕಂಪ್ಲೀಟ್ ಆಗಿ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಇರೋದ್ರಿಂದ ಸಾಕಷ್ಟು ಫೋಟೋಶೂಟ್ಗಳನ್ನು ಮಾಡ್ತಾ ಇರ್ತಾರೆ, ಫೋಟೋಸ್ಗಳನ್ನು ಮಾಡ್ತಾ ಇರ್ತಾರೆ. ಸೊ ಈಕೆ ಸಿನಿಮಾ ಅನ್ನೋದರಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂಥ ನಟಿ ಸ್ನೇಹಿತರೆ. ಅಂದರೆ ನಾನು ಆಗಲೇ ಹೇಳಿದೆ, ತಗ್ಸ್ ಆಫ್ ರಾಮಗಢ ಚಿತ್ರದಲ್ಲಿ ನಾಯಕಿ ಪಾತ್ರವನ್ನು ಈಕೆ ಮಾಡಿದರು. ಅದಾದ ಮೇಲೆ ಈಕೆ ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಸೊ ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ನಟನಾಗಿ ಗುರುತಿಸ್ಕೊಂಡಂತಹ ಸಿದ್ದೇಗೌಡರು, ಅಂದರೆ ಧನಂಜಯ್ ಇವರ ರಿಯಲ್ ಹೆಸರು, ಇವರ ಕಂಪ್ಲೀಟ್ ಕುಟುಂಬ ನಟನ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ಬೋದು. ಈಕೆಯ ಈತನ ತಾಯಿ ಕೂಡ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ತಾ ಇರೋದ್ರ ಜೊತೆಗೆ ತಂಗಿ ಕೂಡ ನಟಿ ಕೂಡ ಹೌದು ಸ್ನೇಹಿತರೆ. ಸೊ ಈ ವಿಚಾರ ನಿಮಗೆ ಗೊತ್ತಿತ್ತಾ? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.